ಬಂಧುಗಳೇ, 2009ನೇ ಇಸ್ವಿಲಿ ದುಬೈಲಿ ಒಂದು ಅದ್ಭುತ ನಡೀತು. ಏನದು ಅದ್ಭುತ? ಪ್ರಪಂಚದ ಅತಿ ಎತ್ತರದ ಒಂದು ಕಟ್ಟಡ ನಿರ್ಮಾಣ ಆಯಿತು. ದುಬೈಲಿ ಎಲ್ಲ ಪ್ರಪಂಚನೇ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಕಟ್ಟಿರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಕಟ್ಟಡ ಇನ್ನೇನು ಆಕಾಶಕ್ಕೆ ಹೋಗ್ಬಿಡುತ್ತೆ. ಇದ್ರ ಹತ್ರ ಬಂದು 829 ಮೀಟ್ರು. ನಾನು ಇಲ್ಲಿ ಕೆಳಗೆ ವೀಡಿಯೋ ಮಾಡಲ್ಲ, ಇವತ್ತು ನಿಮಗೆ ಮೇಲೆ ಹತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ. ಮೇಲೆ ನಿಂತ್ಕೊಂಡು ನಿಮಗೆ ದುಬೈ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಸ್ಪೀಡ್ ಹೋಗುತ್ತಂತೆ ಲಿಫ್ಟು ಕೂಡ. ಏನು ಪ್ರಪಂಚದಲ್ಲಿ ಅತಿ ಸ್ಪೀಡ್ ಇರತಕ್ಕಂಥ ಲಿಫ್ಟ್ ಅಂತೆ. ಆ ಸೂಪರ್ ಫಾಸ್ಟ್ ಲಿಫ್ಟಲ್ಲಿ ಹೋಗ್ಬಿಡೋಣ ಬನ್ನಿ. ಬುರ್ಜ್ ಖಲೀಫಾ ಬಿಲ್ಡಿಂಗ್ ಹತ್ತಕ್ಕೆ ಹೋಗಬೇಕು ಅಂತ ಅಂದರೆ ದುಬೈ ಮಾಲ್ ಏನಿದೆ ಅದರೊಳಗೆ ಹೋಗಬೇಕು. ಸರಿ ಸುಮಾರು 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಒಳಗಡೆ ಹೋಗುವಾಗ ಕ್ಯಾಮ್ರಾ ಹಿಡ್ಕೊಂಡು ಬರ್ತಿರೋದು ನೋಡಿದ ತಕ್ಷಣ ನಮಗೆ ಕ್ಯಾಮ್ರಾನ ಹಿಡಿದು ಆಫ್ ಮಾಡಿಸ್ತಾರೆ. ಅಲ್ಲಿ ನನಗೆ ಆ ಅನುಭವ ಆಯಿತು. ಇದನ್ನು ಸುತ್ತಾಡಬೇಕು ಅಂದರೆ ಸರಿ ಸುಮಾರು 2 ನಾಟ್ ಅಲ್ಲ. ದುಬೈಲಿ ಇದೊಂದು ರೂಲ್ ಇದೆ, ನಾವು ಟೂರಿಸಮ್ ಪ್ಲೇಸ್ ಬಿಟ್ಟು ಇನ್ನೆಲ್ಲಿ ಕ್ಯಾಮ್ರಾ ಹಿಡಿದ್ರು ಬಂದು ನಿಲ್ಲಿಸ್ತಾರೆ ನಮ್ಮನ್ನು. ಅದರಿಂದ ಅವರು ಟೂರಿಸ್ಟ್ಗಳು ಬರ್ತಾರೆ ಅನ್ನೋ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಅದು. ಅದರಿಂದ ಮಾತ್ರ ಟೂರಿಸಮ್ ವೀಡಿಯೋ ಮಾಡಕ್ಕೆ ಬಿಡ್ತಾರೆ. ಅದು ಬಿಟ್ಟು ಬೇರೆ ಯಾವ ಜಾಗದಲ್ಲಿ ವೀಡಿಯೋ ಇಟ್ಕೊಳಕ್ಕೆ ಹೋದ್ರು ನಮಗೆ ವೀಡಿಯೋ ಮಾಡಕ್ಕೆ ಬಿಡಲ್ಲ. ಕೊನೆಗೂ ಬುರ್ಜ್ ಖಲೀಫಾ ಹತ್ತೋ ಅಂತ ಮೇನ್ ಎಂಟ್ರೆನ್ಸ್ ಜಾಗಕ್ಕೆ ಬಂದುಬಿಟ್ವಿ. ಇದ್ರೊಳಗಡೆ ಎಂಟ್ರೆನ್ಸಿಗೆ ಟಿಕೆಟ್ ಇರುತ್ತೆ, ಟಿಕೆಟ್ ತಗೊಂಡು ಹೋಗ್ಬೇಕು. ನನ್ನ ಪ್ಯಾಕೇಜಲ್ಲೇ ಈ ಟಿಕೆಟ್ ಇಂದು ಕವರ್ ಆಗಿತ್ತು, ಹಂಗಾಗಿ ನಾನು ಮೊದಲೇ ಟಿಕೆಟ್ ರಿಸೀವ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲೊಂದು ದೊಡ್ಡ ತಾಪತ್ರೆ ಅಂದರೆ ಕ್ಯಾಮ್ರಾ ಹಿಡಿದ್ರು ಸಾಕು, ವೀಡಿಯೋಸ್ ಎಲ್ಲ ಡೆಲೀಟ್ ಮಾಡಿಸ್ಬಿಡ್ತಾರೆ. ಸದ್ಯ ಜೈಲಿಗೆ ಹಾಕಲ್ಲ, ಅದೊಂದು ಖುಷಿ. ನೋಡಿ ಏನೋ ತಕ್ಕಂತ ಇದ್ದೀನಿ, ಎಷ್ಟು ತೆಗೆದ್ರು ಡೆಲೀಟ್ ಮಾಡಿಸ್ತಾನೆ ಅವರೇ. ಯಾರೋ ಯಾವುದೋ ಟೈಮಲ್ಲಿ ರಾಂಗ್ ಟೈಮಿಂಗಲ್ಲಿ ಬಂದುಬಿಟ್ಟವ್ರೆ, ಹಂಗಾಗಿ ವಾಪಸ್ ಕಳಿಸ್ತವ್ರು ಅವ್ರನ್ನ. ನಂದು ಈಗ ಕರೆಕ್ಟಾಗಿ 2:15 ಓಕೆ ನೋಡಿ. ಓಕೆ ಫೈನ್. ನೋಡಿ ಹೇಳಿ. ಅಯ್ಯೋ ಮತ್ತೆ ಹೊರಗೆ ಕಳಿಸಿದ್ರು ಕಣಪ್ಪ. ಹಾಂ ಹೋಗಿ ಕ್ಯಾಮ್ರಾದು ಮೈಕೆಲ್ಲ ಇಟ್ಟು ಬನ್ನಿ ಅಂತ. ಬುರ್ಜ್ ಖಲೀಫಾದ ಗೆಡ್ಡೆ ಕಾಣ್ತೈತೆ ಇಲ್ಲ ಒಂಚೂರು, ಹೊರಗಡೆ ಹೋದ್ಮೇಲೆ ಫುಲ್ ಕಾಣುತ್ತೆ ನೋಡೋಣ. ಈಗ 2004ನೇ ಇಸ್ವಿಲಿ ಸ್ಟಾರ್ಟ್ ಆಗಿದೆ ಇದನ್ನು ಕಟ್ಟಕ್ಕೆ. ಕನ್ಸ್ಟ್ರಕ್ಷನ್ ಮಾಡುವಾಗ ಸ್ಟಾರ್ಟ್ ಮಾಡಿದ್ದು ಹಿಂಗೆ ಈ ಥರ ಇತ್ತು. 2005ನೇ ಇಸ್ವಿ ಏನಾಯಿತು, ಒಂದು ಸ್ವಲ್ಪ ಬೇಸ್ಮೆಂಟ್ ಎಲ್ಲ ಹಾಕಿ ಏನು 30-40 ಕಟ್ಟಿರಂಗವ್ರೆ. ಇಲ್ಲ ಜಾಸ್ತಿ ಇದೆ ನೋಡಿ, ಕಾರ್ಗಳು ಲಾರಿ ಎಲ್ಲ ಇಲ್ಲಿ ಸಣ್ಣ ಸಣ್ಣ ಕಾಣ್ತಾವ. ಇಲ್ಲ 30-40 ಎಲ್ಲ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಸೈಟು. 2006ನೇ ಇಸ್ವಿಗೆ ಬಂದಾಗ ಒಂದು ವರ್ಷಕ್ಕೆ ಇಷ್ಟೊಂದು ಡೆವಲಪ್ಮೆಂಟ್ ಆಗೋಯ್ತು. ಆಗಲೇ ಇನ್ನೊಂದು ವರ್ಷಕ್ಕೆ 2007ನೇ ಇಸ್ವಿಗೆ ಬಂದಾಗ ಇಷ್ಟು ದೊಡ್ಡದಾಗೋಯ್ತಂತೆ. 2008ಕ್ಕೆ ಆಲ್ಮೋಸ್ಟ್ ಕಟ್ಟೇ ಬಿಟ್ಟವ್ರೆ. 2009 ನೋಡಿದ್ರ, 2009 ಮನೆಗೆ ಲಾಂಚ್ ಆಗೋಯ್ತು. ಪ್ರಪಂಚದ ಅತಿ ಎತ್ತರದ ಬಿಲ್ಡಿಂಗ್ನ ಬರೀ 6 ವರ್ಷದಲ್ಲಿ ಈ ಥರ ಕಟ್ಟವ್ರೆ ಅಂದರೆ ಏನು ಹೇಳೋಣ ಹೇಳಿ ನೋಡೋಣ. ಯಾವುದೋ ಫ್ಯಾಂಟಿಸಿ ಪಾರ್ಕಿಗೆ ಬಂದಂಗೆ ಆಯ್ತಲ್ಲಪ್ಪ. ಇಲ್ಲಿ ಇಳಿದು ಬರ್ತಾ ಇರೋದು ಯಾವ ಫ್ಲೋರಲ್ಲಿ ಇದೆ ಅಂತ ಇದ್ರ ಮೇಲೆ ಡಿಸ್ಪ್ಲೇ ತೋರಿಸ್ತಾ ಇದೆ ಡೋರ್ ಮೇಲೆ. ಲಿಫ್ಟ್ ಒಳಗೆ ಹೋಗಿದ ತಕ್ಷಣ ಕತ್ತಲೆ, ಆಮೇಲೆ ಶುರು ಆಯಿತು ನೋಡಿ ಯಾವುದೋ ಅಂತರಿಕ್ಷದೊಳಗೆ ಹೋದಂಥ ಅನುಭವ. ಯಾವುದೋ ಪಾರ್ಟಿಕಲ್ಸ್ ಎಲ್ಲ ಈ ಕಡೆಯಿಂದ ಆ ಕಡೆ ಕಲರ್ ಪಾರ್ಟಿಕಲ್ಸು ಸುತ್ತಾಡೋಕೆ ಶುರು ಮಾಡಿದ್ವು. ಸ್ವಲ್ಪ ಹೊತ್ತು ಆಗಿದ ತಕ್ಷಣ ನೋಡಿ ಬಂತು, ಆಹಾ ಸ್ವರ್ಗ ಲೋಕನೇ ಓಪನ್ ಆದಂಗೆ ಆಗೋಯ್ತು. ಆ ಡಿಜಿಟಲಲ್ಲಿ ಒಂದು ಆಕಾಶನ, ಒಂದು ಸಿಟಿನ ಕ್ರಿಯೇಟ್ ಮಾಡಿ ನಮಗೆ ಆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅದ್ರ ಅನುಭವನೇ ಬೇರೆ, ಅದ್ರ ಜೊತೆಗೆ ಒಂದು ಮ್ಯೂಸಿಕ್ ಬೇರೆ ಹಾಕಿ ಕೊಟ್ಬಿಡ್ತಾರೆ ನಮಗೆ. ಏನು ಭೂಮಿ ಮೇಲಿಂದ ಸ್ವರ್ಗಕ್ಕೆ ಆರ್ತಾ ಇದ್ದೀವಿ ಅನ್ನೋ ರೀತಿ ಫೀಲ್ ಬಂದುಬಿಡ್ತು ಅಲ್ಲಿ ನಮಗೆ. ಲಿಫ್ಟ್ ಹೋಯ್ತು ಬರೀ 30 ಸೆಕೆಂಡ್ ಒಳಗೆ ನಾವು 124 ಫ್ಲೋರಿಗೆ ಹೋದ್ವಿ. ಪ್ರಪಂಚದಲ್ಲೇ ಅತಿ ಫಾಸ್ಟೆಸ್ಟ್ ಲಿಫ್ಟ್ ಅಂತೆ ಇದು. ಕಣ್ಣನ್ನ ಬ್ಲಿಂಕ್ ಮಾಡೋದ್ರೊಳಗೆ ನಾವು ಬಂದು ಇಲ್ಲಿ ಸೇರಿದ್ವಿ ಅಂತ ಅಂದರೆ ಯೋಚನೆ ಮಾಡಿ ಇನ್ನೆಷ್ಟು ಫಾಸ್ಟ್ ಇರ್ಬೋದು. ಆದರೆ ಆ ಫಾಸ್ಟಾಗಿ ಹೋಗೋ ಅನುಭವನೂ ಆಗಲ್ಲ, ಆ ರೀತಿ ಲಿಫ್ಟ್ನ ರೆಡಿ ಮಾಡಿದರು. ಮಕ್ಕಳು ಇಲ್ಲಿ ಬಂದು ಕಳ್ಳಕಾಯ್ತು ತಿಂತವ್ರಲ್ಲ ಬುರ್ಜ್ ಖಲೀಫಾ ಮೇಲೆ. ಏನಿದು ಇದು? ನೋಡಿ ದುಬೈನ ಈ ಎಲ್ಲ ಕಾರ್ಗಳು ಆಟೋ ಸಾಮಾನು ಕಂಡಂಗೆ ಕಾಣ್ತವೆ. ಇಟ್ಟಿಟ್ಟೇದಪ್ಪ ಇರುವೆ. ಇನ್ನು ಭಗವಂತ ಮೇಲೆ ನಿಂತ್ಕೊಂಡು ನೋಡ್ತಾವನಲ್ಲ, ಭಗವಂತ ಕಣ್ಣಿಗೆ ಕಾಣೋದೇ ಇಲ್ವಾ ಅಂತ ನಾವುಗಳು. ಅದಕ್ಕೆ ಪಾಪ ಪುಣ್ಯ ಏನೋ ಮನುಷ್ಯ ಮಾಡ್ತಾ ಇರೋದು, ಕರಪ್ಷನ್ ಆಗಲಿ ಅದು ಇದಾಗಲಿ ದೇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ನಾವು ಯಾಕೋ ಅಂದ್ಕೊಂಡಿದ್ದೆ, ಇಷ್ಟೇ ಹತ್ರಕ್ಕೆ ಕಾಣ್ತಾ ಇಲ್ಲ ನೋಡಿ. ಇವು ಕಾರೇ ಕಾಣ್ತಾ ಇಲ್ಲ, ಇನ್ನು ನಾವು ಕಾಣ್ತೀವ. ಏನಾದರೂ ಈ ಬುರ್ಜ್ ಖಲೀಫಾ ಏನಾದರೂ ಇರಲಿಲ್ಲ ಅಂದರೆ ಈ ಬಿಲ್ಡಿಂಗ್ಗಳೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡೋದು. ನೋಡಿ ಅಲ್ಲಿ ಎಲ್ಲ ಜನಗಳು ಕಿಟಕಿಲಿ ಚೇರ್ ಹಾಕೊಂಡು ಕೂತ್ಕೊಂಡವ್ರೆ. ಇದೆಲ್ಲ ನೋಡಿದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ಸು ಅನಿಸುತ್ತೆ. ಇದು ಆ್ಯಕ್ಚುಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗು. ಏನು ಆಕಾಶ ಮುಟ್ಟಂಗೆ ಕಟ್ಟವ್ರಪ್ಪ, ನಾವೇ ಆಕಾಶದಲ್ಲಿದ್ದೀವಿ. ಎಲ್ಲ ಬಿಲ್ಡಿಂಗ್ಗಳು ನೋಡಿ ಇರೋವರ 30-40 ಸೈಟ್ನಲ್ಲೇ ಇಷ್ಟು ಎತ್ತು ಕಟ್ಟವ್ರೆ ಅನ್ನಂಗೆ ಕಾಣಿಸ್ತಾವೆ. ಅದು ಆ್ಯಕ್ಚುಲಿ ದೊಡ್ಡದಾಗಿದೆ ಸೈಟು. ಇನ್ನು ಸ್ವಲ್ಪ ವರ್ಷಗಳು ಕಳೆದ್ರೆ ಏನು ಆಕಾಶಕ್ಕೆ ಮುಟ್ಟಂಗೆ ಏನಾದ್ರು ಬಿಲ್ಡಿಂಗ್ ಕಟ್ತಾರಾ ಅಂತ. ನೋಡಿ ನಿಮಗೆ ಮೊನ್ನೆ ತೋರಿಸಿದ್ನಲ್ಲ ಬುರ್ಜ್ ಅಲ್ ಅರಬ್ ಹೋಟ್ಲು 7 ಸ್ಟಾರ್ದು, ಅದಲ್ಲಿ ಕಾಣಿಸ್ತಾ ಇದೆ. ಈ ಸಮುದ್ರದ ದಂಡೆಯಲ್ಲಿ ನೋಡಿ ಅಲ್ಲೆಲ್ಲ ಮರಳುಗಳನ್ನು ಹಾಕಿ ಸಿಮೆಂಟ್ನೆಲ್ಲ ಹಾಕಿ ಕೃತಕವಾಗಿ ಸಮುದ್ರದೊಳಗೆ ಕಟ್ತಾ ಇದ್ದಾರೆ ಬಿಲ್ಡಿಂಗ್ಗಳನ್ನ. ಆ ಕಡೆ ಕಾಣಿಸ್ತಾ ಇರ್ಬೋದು ಅಲ್ಲಿ ನಡೀತಿರೋ ಕನ್ಸ್ಟ್ರಕ್ಷನು ಕೆಲಸಗಳು ಇವೆಲ್ಲ. ಸೂರ್ಯಂಗೆ ಟಾರ್ಚು, ಚಾಲೆಂಜು ಅಂತಾರಲ್ಲ, ಹಂಗೆ ಮನುಷ್ಯನ ಎಬಿಲಿಟಿಗೆ ಅವರೇ ಚಾಲೆಂಜ್ ಹಾಕಂತಾರೆ ಇಲ್ಲಿ. ನೋಡ್ರಪ್ಪ, ನಾವು ಹೇಳ್ತಿರಲ್ಲ, ನಾವು ಒಂದು ಫ್ಲ್ಯಾಟ್ ತಗೊಂಡಿದ್ವಿ, ಇರೋಗೊಡ್ರೆ ಫ್ಲ್ಯಾಟ್ ತಗೊಂಡ್ರು ಅಂತಿರಲಿಲ್ಲ. ಇಲ್ಲೇನಾದ್ರು ಫ್ಲ್ಯಾಟ್ ತಗೊಂಡ್ಬಿಟ್ರೆ ಇಲ್ಲಾರೋ ಸ್ಟಾರ್ಸ್ಗಳು, ದೊಡ್ಡ ಸೆಲೆಬ್ರಿಟೀಸ್ಗಳು ತಗೊಂತಾರೆ ಇಲ್ಲಿ.
ನಮ್ಮ ಸುದೀಪ್ ಅವ್ರು ಏನಾದ್ರು ತಗೊಂಡವ್ರ, ನಮ್ಮ ಡಿ ಬಾಸ್ ಏನಾದ್ರು ತಗೊಂಡವ್ರ, ಇಲ್ಲಿ ತಗೊಂಡಿದ್ರು ಹೇಳೋಕ್ಕಾಗಲ್ಲ. ಫುಲ್ಲು ಅಲ್ಯೂಮಿನಿಯಮಲ್ಲಿ ಕಟ್ಟಿರೋದಂತೆ ಇದು ಬುರ್ಜ್ ಖಲೀಫಾನ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ರಬ್ಬರು ಜಾಯಿಂಟ್ಸು, ಇವೆಲ್ಲ ಜಾಯಿಂಟ್ಸ್ಗಳಿದಾವಲ್ಲ, ಹಿಂಗಿರೋ ಬಿಲ್ಡಿಂಗು ಆ ಥರ ರಬ್ಬರ್ ಜಾಯಿಂಟ್ಸ್ ಇರೋದ್ರಿಂದ ಲೈಟಾಗಿ ಹಿಂಗೆ ಈ ಥರ ಮೂವ್ಮೆಂಟ್ ಆಗುತ್ತಂತೆ. ಅಲ್ಲಿಗೆ ಅದು ಯಾವುದೇ ಕಾರಣಕ್ಕೂ ಕಟ್ಟಡ ಆಗಿದ್ರೆ ಬಿದ್ದೋಗ್ಬಿಡೋದು, ಆ ಥರ ಮೂವ್ಮೆಂಟ್ ಇರೋದ್ರಿಂದ ಬೀಳಲ್ಲ ಅಂತ ಹೇಳ್ತಾರೆ. ಬರೀ 300 ವರ್ಷಗಳಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಅದರಿಂದ ಆ ಮಾಸ್ಟರ್ ಮೈಂಡ್ ಏನಿರ್ಬೋದು, ಒಬ್ಬ ಕಲಾವಿದನ ಒಂದು ಪರಿಕಲ್ಪನೆ ಏನಿರ್ಬೋದು, ಆ ರಾಜ ನಾನು ಈ ದೇಶನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ನಲ್ಲ, ಅದು ಸಾಮಾನ್ಯವಾದ ಡಿಸಿಷನ್ ಏನಲ್ಲ ಅದು. ಬ್ರಿಟಿಷರು ಈ ಜಾಗನ ಲಂಡನ್ನಿಂದ ಭಾರತಕ್ಕೆ ಬರುವಾಗ, ಬ್ರಿಟಿಷರ ಆಳ್ವಿಕೆ ನಡೀತಿತ್ತು ಭಾರತದಲ್ಲಿ, ಟ್ರಾನ್ಸ್ಪೋರ್ಟೇಷನ್ಸ್ಗೆ ಅಂತ ಕರೆಕ್ಟಾಗಿ ಮಧ್ಯದಲ್ಲಿ ಈ ಜಾಗ ಸಿಗುತ್ತೆ ದುಬೈ. ಇಲ್ಲಿ ಹಡಗುಗಳನ್ನು ನಿಲ್ಲಿಸ್ಕೊತಾ ಇದ್ರು. ಆಗ ಪೈರೇಟ್ಸ್ಗಳು ಬಂದು ಹಡಗುಗಳನ್ನು ಲೂಟಿ ಮಾಡ್ತಿದ್ರಂತೆ. ಆಗ ಬ್ರಿಟಿಷರು ಇಲ್ಲಿ ರಾಜನ ಅಲ್ ಅಕ್ತುಮ್ ಅನ್ನತಕ್ಕಂಥ ರಾಜರು ಆಳ್ವಿಕೆ ನಡೀತಿತ್ತಂತೆ 1833 ಇಸ್ವಿಲಿ. ಆಗ ಇಲ್ಲಿ ರಾಜರನ್ನ ಬ್ರಿಟಿಷರು ಬಳಸ್ಕೊಂಡ್ರಂತೆ. ಯಾಕೆ? ಆ ಪೈರೇಟ್ಸ್ರಿಂದ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕ್ಕೆ ಇಲ್ಲಿ ಬಳಸ್ಕೊಂಡ್ರು ಈ ರಾಜನ. ಇಲ್ಲಿನ ಒಬ್ಬ ರಾಜ ಪ್ರವಾಸಕ್ಕೆ ಅಂತ ಲಂಡನ್ಗೆ ಹೋದಾಗ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರು, ಆ ಸಿಟಿನ ಎಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗಿ ಅಲ್ಲಿಂದ ಬಂದು ಕಟ್ಟಿದಂಥ ಜಾಗ ಈ ದುಬೈ. ಯೋಚನೆ ಮಾಡಿ, ಕಟ್ಟಬೇಕಾದ್ರೆ ನಡೆದಂಥ ಪ್ರೋಸೆಸ್ ಇದೆಯಲ್ಲ, ಅದು ಅಷ್ಟಿಷ್ಟು ಚಿಕ್ಕದಲ್ಲ ಪ್ರೋಸೆಸ್ಸು. ಆಯಿಲ್ ಸಿಕ್ತು ಇಲ್ಲಿ ಅಬುದಾಬಿಲಿ ಅಂತ ಹೇಳ್ತಾರೆ. 1966 ಇಸ್ವಿಲಿ ಆಯಿಲ್ ಸಿಕ್ಕಿದ್ದು ನಿಜ, ಬಟ್ ಆಯಿಲಿಂದ ಒಂದರಿಂದ ಡೆವಲಪ್ ಆಗಿಲ್ಲ ದುಬೈ. ಅದರಿಂದ ಸಾಕಷ್ಟು ಶ್ರಮ ಇದೆ. ಆಯಿಲ್ ಕೂಡ ದುಬೈ ಬೆಳೆಯೋದಕ್ಕೆ ಸಾಕಾರ ಆಗಿದೆ ಹೊರತು ಬರೀ ಆಯಿಲೇ ಒಂದು ಇಂಪಾರ್ಟೆಂಟ್ ಅಲ್ಲ ದುಬೈ ಬೆಳೆಯೋದಕ್ಕೆ. ವಿಷಯ ತುಂಬ ಇದೆ ದುಬೈ ಬಗ್ಗೆ ಹೇಳೋದಾದರೆ. ಸದ್ಯಕ್ಕೆ ಬುರ್ಜ್ ಖಲೀಫಾ ಮೇಲೆ ಹೇಳೋದು ಬೇಡ, ಇನ್ನೂ ಸುತ್ತಾಡ್ಕೊಂಡು ಹೇಳೋಣ ಬನ್ನಿ. ಇಲ್ಲೊಂದು ಕ್ಯಾಮ್ರಾ ಇತ್ತು, ಇದು ಫ್ಯೂಚರಿಸ್ಟಿಕ್ ಕ್ಯಾಮ್ರಾ. ನಮ್ಮ ಕಣ್ಣಿಗೆ ಕಾಣದಿರತಕ್ಕಂಥ ದುಬೈಯಲ್ಲಿ ಯಾವ ಜಾಗದಲ್ಲಿ ಏನೇನಿದೆ ಅಂತ ಎಲ್ಲದನ್ನು ಈ ಕ್ಯಾಮ್ರಾದಲ್ಲಿ ನೋಡ್ಬೋದು. ಕೊನೆಗೆ ಮಂಗನ ಕೈ ಮಾಣಿಕೆ ಕೊಟ್ಟರೆ ಮಂಗ ಏನು ಮಾಡುತ್ತೆ ಹೇಳಿ, ಹಂಗೆ ನಮ್ಮ ಮೈಂಡ್ ಸೆಟ್ಟು ಇದ್ರ ತಕ್ಕನಾಗೆ ನಾವು ಏನು ಹುಡ್ಕೋಕ್ಕಾಗತ್ತೆ ಅದನ್ನೇ ಹುಡುಕಿದ್ರು. ಅಷ್ಟು ದೊಡ್ಡ ಜಾಗದಲ್ಲಿ ಯಾವುದಾದ್ರು ದೊಡ್ಡ ಬಿಲ್ಡಿಂಗ್ ಹುಡ್ಕೋದ್ರ ಬದಲು ಯಾವುದೋ ಮನೆ ಒಳಗೆ ಕ್ಯಾಮ್ರಾ ಬಿಟ್ಬಿಟ್ಟು ಝೂಮ್ ಮಾಡಿ ಹುಡುಕ್ತೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ಮಾಡ್ತಾವ್ರೆ ಅಂತ. ಏನೇ ಆಗಲಿ ಕ್ಯಾಮ್ರಾ ಮೇಲೆ ಲವ್ ಆಯಿತು. ಇಂಥ ಕ್ಯಾಮ್ರಾ ಏನಾದ್ರು ಸಿಕ್ಕಿದ್ರೆ ಒಳ್ಳೆ ಯೂಟ್ಯೂಬ್ ಕಂಟೆಂಟ್ ಮಾಡ್ಬೋದಾಗಿತ್ತು ಅಂತ ಅನ್ಕೊಂಡು ಇಲ್ಲಿಂದ ಹೊರಟೆ. ಕೊನೆಗೂ ಬುರ್ಜ್ ಖಲೀಫಾದಿಂದ ಕೆಳಗೆ ಇಳಿದು ಬಂದೆ. ನಾನು ಮೇಲೆ ಹೇಳ್ದಂಗೆ ಬುರ್ಜ್ ಖಲೀಫಾ ಸೌಂದರ್ಯ ನೀವು ನೋಡಬೇಕು ಅಂತ ಅಂದರೆ ಬುರ್ಜ್ ಖಲೀಫಾ ಕೆಳಗೆ ಇಳಿದು ಬರಬೇಕು. ಅದ್ರ ಮೇಲಿಂದ ಒಂದು ಸ್ವಲ್ಪ ಸಿಟಿ ನೋಡ್ಬೋದು ಹೊರತು ಅಂಥದ್ದು ನೋಡೋಕ್ಕಾಗಲ್ಲ. ವರ್ತಿದೆಯಾ ಅಂತಂದರೆ ಇಲ್ಲ, ಜೀವನದಲ್ಲಿ ಒಂದು ಸರಿ ಒಂದು ಅನುಭವಕ್ಕೆ ಬುರ್ಜ್ ಖಲೀಫಾ ಹತ್ತಿ ಬರ್ಬೋದು, ಏನೋ ಹತ್ತಿದ್ದೀನಿ ಅನ್ನೋತಕ್ಕಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ. ಅದು ಬಿಟ್ಟರೆ ಅದ್ರ ಅಂದ ಚಂದನೆಲ್ಲ ನೋಡಬೇಕು ಅಂತಂದರೆ ಕೆಳಗೆ ಇಳಿದು ಬರಬೇಕು. ಇದಾದಮೇಲೆ ನೈಟ್ ಒಂದು ಶೋ ನಡೆಯುತ್ತೆ, ಲೇಸರ್ ಶೋ ಅಂತ, ಆಮೇಲೆ ವಾಟರ್ ಶೋ ಎಲ್ಲ ನಡೆಯುತ್ತಿದ್ರು ಮುಂದೆ. ಅದ್ಭುತವಾಗಿರುತ್ತೆ. ನಿಮಗೆ ತೋರ್ಸೋಕ್ಕಾಗಿ ಇದೇ ವಿಡಿಯೋದಲ್ಲಿ ನಾನು ನೈಟ್ವರೆಗೂ ಉಳಿತೀನಿ. ಇಲ್ಲಿ ಬಂದ ಮೇಲೆ ನನಗೆ ವಿಕ್ರಾಂತ್ ರೋಣ ಮತ್ತು ಸುಮಾರು ಸಿನಿಮಾಗಳದು ಎಲ್ಲ ಬಂದು ಟ್ರೈಲರ್ನ ಇಲ್ಲಿ ರಿಲೀಸ್ ಮಾಡ್ತಾರೆ. ನಾನು ಬಂದಿದ ತಕ್ಷಣ ನಾನು ಹುಡ್ಕಕ್ಕೆ ಶುರು ಮಾಡಿದ್ದೆ. ಅದು ಹೀರೋಗಳೆಲ್ಲ ಬಂದು ನಿಂತಿರ್ತಾರಲ್ಲ, ಯಾವ ಜಾಗದಲ್ಲಿ ನಿಂತಿರ್ತಾರೆ, ಈ ಬಿಲ್ಡಿಂಗ ಇಲ್ಲ ನಾನು ನಿಂತಿರೋದೇ ಜಾಗನ ಅಂತ ನೋಡಿದಾಗ ಈ ಜಾಗದಲ್ಲಿ ನಿಂತಿರ್ತಾರೆ ಅನಿಸುತ್ತೆ. ಬಂದು ಆ ಜಾಗದಿಂದ ನಿಂತು ಕ್ಯಾಮ್ರಾ ಬಿಟ್ಕೊಂಡು ಅಲ್ಲಿ ನೋಡಿ ಕಾಣುತ್ತೆ, ಅಲ್ಲಿ ಫುಲ್ಲು ಟ್ರೈಲರ್ ಬಿಟ್ಕೊಂಡು ವಿಡಿಯೋ ಮಾಡಿಬಿಟ್ಟು ಎಲ್ಲರಿಗೂ ತೋರಿಸಿ ಪ್ರಮೋಷನ್ ಮಾಡ್ತಾರೆ ಮೂವಿಗಳದು. ಇದ್ರ ಸೌಂದರ್ಯ ನೀವು ನೋಡಬೇಕು ಅಂದರೆ ನೈಟು ಮತ್ತು ರಾತ್ರಿ ನೋಡಬೇಕು. ಹಗಲೊತ್ತೊಂಥರ ಸೌಂದರ್ಯ ಕಂಡ್ರೆ ಇದರಲ್ಲಿ ರಾತ್ರಿ ದಿನೊಂಥರ ಕಾಣುತ್ತೆ. ಇಲ್ಲೂ ಅಷ್ಟೇ, ನನಗೆ ಯಾರೋ ಒಬ್ಬರು ಸೆಕ್ಯೂರಿಟಿ ಬಂದು ನನ್ನ ಅಡ್ಡ ಹಾಕಿದ್ರು, ಮತ್ತೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ತುಂಬ ಕಾನ್ಸಂಟ್ರೇಷನ್ ಮಾಡ್ತಾರೆ. ದೇಶದ ಬಗ್ಗೆ ನೆಗೆಟಿವ್ ಆಗಿ ಎಲ್ಲಿ ವೀಡಿಯೋ ಮಾಡ್ಕೊಂಡು ಹೇಳ್ತಾರೋ ಅನ್ನೋತಕ್ಕಂಥ ಭಯ ಇಲ್ಲಿ ತುಂಬ ಇದೆ ಅನ್ನೋದು ನನಗೆ ಕ್ಲಿಯರಾಗಿ ಅರ್ಥ ಆಯ್ತಿತ್ತು. ವೀಡಿಯೋ ಕಂಟೆಂಟ್ ಮಾಡೋಕ್ಕೆ ಬಿಡಲಿಲ್ವಲ್ಲ ಅಂತ ಬೇಜಾರಾಗಿ ಅಲ್ಲಿಂದ ಬಂದೆ. ಇಲ್ಲಿ ಮೊದಲೇ ನಮಗೆ ಫ್ಲೈಟಿಂದನೇ ನಮಗೆ ಗೈಡ್ ಮಾಡಿದರು, ನೀವು ಯಾರದೇ ಪರ್ಮಿಷನ್ ಇಲ್ದೇ ವೀಡಿಯೋ ಮಾಡೋಂಗಿಲ್ಲ. ನೋಡಿಲ್ಲ ಆಗಲೇ ಹಿಂದೆ ಮುಂದೆ ಎಲ್ಲ ತಿರುಗಿ ನೋಡ್ತಾವ್ರೆ, ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ನಮ್ಮದೇ ತಪ್ಪು. ಇನ್ನೊಂದು ಪರ್ಮಿಷನ್ ಇಲ್ದೇ ಯಾರ್ದು ವೀಡಿಯೋ ಮಾಡಬಾರ್ದು. ಕೆಲವ್ರಿಗೆ ಇಷ್ಟ ಇರೋಲ್ಲ ಕ್ಯಾಮ್ರಾದಲ್ಲಿ ಬರೋಕ್ಕೆ. ನಾವು ಡೈರೆಕ್ಟಾಗಿ ಅವ್ರ ಮುಖದ ಮೇಲೆ ಕ್ಯಾಮ್ರಾ ಹಿಡಿದ್ಬಿಡ್ತೀವಿ, ಎಲ್ಲೆಲ್ಲೋ ಹೋಗಿ ಅಪ್ಲೋಡ್ ಮಾಡ್ತೀವಿ. ಅದೆಲ್ಲ ಅನ್ಕಂಫರ್ಟಬಲ್ ಆಗುತ್ತೆ. ಅದು ಒಳ್ಳೆ ವಿಚಾರನೇ. ಹಂಗಾಗಿ ನಮಗೆ ಇಲ್ಲಿ ಪರ್ಮಿಷನ್ ಇಲ್ದೇ ವೀಡಿಯೋ ಮಾಡೋಕ್ಕಾಗಲ್ಲ. ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ, ಆದರೆ ಎಷ್ಟಾಗುತ್ತೆ ಅಷ್ಟು ಮಾಡಿ ತೋರಿಸ್ತೀವಿ. ಇನ್ನು ವೀಡಿಯೋಸ್ಗಳನ್ನ ಹಿಡಿದು ಅಲ್ಲೇ ಡೆಲೀಟ್ ಮಾಡ್ತಾರೆ. ಸದ್ಯ ಕ್ಯಾಮ್ರಾ ಕಿತ್ಕೊಂಡು ಓಡಿಸ್ತಾ ಇಲ್ವಲ್ಲ, ಅದೊಂದು ಖುಷಿ. ಈಗ ದುಬೈ ಮಾಲ್ ಒಳಗೆ ಹೋಗ್ತಾಯಿದ್ದೀವಿ. 1200 ಸ್ಟೋರ್ ಇದಾವಂತೆ. ಒಂದು ದಿನದಲ್ಲಿ 1200 ಸ್ಟೋರ್ ನೋಡೋಕ್ಕಾಗತ್ತಾ? 2-3 ನೋಡಿದ್ರೆ ಹೆಚ್ಚು. ಅಂಥದ್ರಲ್ಲಿ ದುಬೈ ಮಾಲಲ್ಲಿ 1200 ಸ್ಟೋರ್ ಇದೆ ಅಂತಂದರೆ ಒಂದು ವಾರಗಟ್ಟಲೆ ಸುತ್ತಾಡಿದ್ರೂ ಮುಗಿಯಲ್ಲ, ಅಷ್ಟು ದೊಡ್ಡ ಮಾಲ್ ಇದು. ಈ ಮಾಲ್ ಮುಖಾಂತರನೇ ಬುರ್ಜ್ ಖಲೀಫಾ ನೋಡಬೇಕು ಅಂದರೆ ಇದ್ರ ಕೆಳಗೆ ಹೋಗಬೇಕು. ಈಗ ಬನ್ನಿ ದುಬೈ ಮಾಲ್ ಒಳಗೆ ಹೋಗ್ಬಿಡೋಣ. ದುಬೈ ಮಾಲ್ ಒಳಗೆ ಬಂದಿದ್ದ ತಕ್ಷಣ ಫಸ್ಟು ನನಗೆ ಕಣ್ಣಿಗೆ ಒಂದು ರೋಬೋಟ್ ಬಿತ್ತು. ಅದ್ಭುತವಾಗಿ ಕಾಣ್ತಾ ಇತ್ತು. ಅದು ನೋಡೋಕೆ ರಿಯಲಿಸ್ಟಿಕ್ಕಾಗಿ ಫೀಲಿಂಗ್, ಜೀವ ಇದೆಯೇನೋ ಇದಕ್ಕೆ ಅನ್ನೋತಕ್ಕಂಥ ಫೀಲಿಂಗ್ ಬರ್ತಾ ಇತ್ತು ಅದನ್ನು ನೋಡ್ತಾ ಇದ್ರೆ. ನೀವು ಅಕ್ವೇರಿಯಂನ ಮನೆ ಒಳಗೆ ಇಡೋದು ನೋಡಿದ್ರೆ ಇಷ್ಟಪ್ಪ ಇರುತ್ತೆ, ಇಲ್ಲ ನಮ್ಮಷ್ಟಪ್ಪನೂ ಇರುತ್ತೆ. ಆದರೆ ಮನೆ ಎಷ್ಟು ದೊಡ್ಡದೇ ಅಕ್ವೇರಿಯಂನ ಯಾರು ಇಡೋದು ನೋಡಿದ್ದೀರಾ? ಅದರೊಳಗಡೆ ಟಿಕೆಟ್ ಕೊಟ್ಟು ಹೋಗ್ಬೋದು.
ಹೋಗೋರು ಆಸಕ್ತಿ ಇದ್ದವರು ಈ ಥರ ಎಲ್ಲ ಜಲಚರಗಳನ್ನ ನೋಡಬೇಕು ಅಂದರೆ ಇದು ಹೊರಗಡೆ ಮಾತ್ರ ಎಂಟ್ರೆನ್ಸಿಗೆ ಆ ಥರ ಒಂದು ಅಕ್ವೇರಿಯಂ ಇಟ್ಟಿದ್ದಾರೆ. ಒಳಗಡೆ ಇನ್ನೂ ಚೆನ್ನಾಗಿದೆ, ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಜಲಚರಗಳನ್ನು ನೋಡ್ಬೋದು. ನನಗೆ ಟೈಮ್ ಇರಲಿಲ್ಲ, ಹಂಗಾಗಿ ನಾನು ಒಳಗಡೆ ಹೋಗೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಮಾಲ್ ಒಳಗೆ ಒಂದು ಹ್ಯೂಮನ್ ವಾಟರ್ ಫಾಲ್ ಅಂತ ಒಂದು ಸ್ಪಾಟ್ ಇದೆ. ಒಳ್ಳೆ ಮನುಷ್ಯ ಕೆಳಗಡೆ ನೀರಿಂದ ನೆಗಿತಿರೋ ರೀತಿ, ಹಕ್ಕಿಗಳು ಯಾವ ರೀತಿ ಕೆಳಗೆ ಆರು ಬರ್ತಾವೋ ಆ ರೀತಿ ಆರು ಬರ್ತಾ ಇರೋ ರೀತಿ ಒಂದು ಮೂರ್ತಿನ ಇಟ್ಬಿಟ್ಟು 3rd ಫ್ಲೋರಿಂದ 4th ಕೆಳಗಡೆ ಗ್ರೌಂಡ್ ಫ್ಲೋರ್ವರೆಗೂ ನೀರು ಹರಿತಾ ಇರೋ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಳಗಡೆ ಬಂದರೆ ವಿವಿಧ ಆಕೃತಿಯ ಯಾವ್ಯಾವುದೋ ಸ್ಟ್ಯಾಚ್ಯೂಗಳನ್ನ ನಾವು ನೋಡ್ಬೋದು ಇಲ್ಲಿ. ಅದಾದಮೇಲೆ ನನಗೆ ಡೈನೋಸಾರ್ದು ಒಂದು ಸ್ಕೆಲಿಟನ್ ಇದೆ ಅಂತ ಹೇಳಿದರು. ನಿಜವಾದ ಡೈನೋಸಾರ್ದು ಅದು ನೋಡಿದ ತಕ್ಷಣ ಶಾಕ್ ಆಗೋಯ್ತು ನನಗೆ. ದೇವ್ರೇ, ಏನೆಲ್ಲ ನೋಡ್ಬಿಟ್ಟೆ, ದುಬೈ ಮಾಲ್ ಒಳಗೆ ಡೈನೋಸಾರ್ದು ಸ್ಕೆಲಿಟನ್ ಇಟ್ಬಿಟ್ಟವ್ರೆ ಗುರುವೇ. ನೋಡಿ ಡೈನೋಸಾರ್ ಯಾವ ಥರ ಇತ್ತು ಅನ್ನೋದಕ್ಕೆ ಒಂದು ಪಿಕ್ಚರ್ನು ಹಾಕಿದ್ದಾರೆ ಇಲ್ಲಿ. ಅದ್ರ ಮೇಲೆ ಆಗಲೇ ಇದ್ರದ್ದೆಲ್ಲ ಮೂಳೆ ಗೀಳೆ ಎಲ್ಲ ಫುಲ್ಲು ಹೋಗ್ಬಿಟ್ಟಿದೆ ಹಾಳಾಗಿ. ಅದಕ್ಕೆ ತಂತಿ, ರಾಡು, ದಾರ ಗೀರ ಎಲ್ಲ ಕೊಟ್ಟು ಹೆಂಗೋ ಒಂದು ಸ್ವಲ್ಪ ಜನಗಳಿಗೆ ನೋಡೋಕೆ ಅಟ್ರಾಕ್ಷನ್ ಆಗೋ ರೀತಿ ಮಾಡಿ ನಿಲ್ಲಿಸಿದ್ದಾರೆ. ಡೈನೋಸಾರ್ಸ್ಗಳು ಜೀವಂತವಾಗಿ ಇದ್ದು ಅನ್ನೋದಕ್ಕೆ ಒಂದು ನಮಗೆ ಒಂದು ಪ್ರೂಫು ಸಿಕ್ದಂಗೆ ಆಗಿದೆ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಎಲ್ಲದನ್ನು ವ್ಯವಸ್ಥೆ ಮಾಡಿ ಪ್ರತಿಯೊಂದು ಬಾಲಕ್ಕೂ ಎಲ್ಲ ರಾಡ್ ಕಟ್ಟಿ ತಂತಿ ಕಟ್ಟಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಈ ಡೈನೋಸಾರ್ಸ್ಗಳು ಎಷ್ಟು ಉದ್ದ ಇದ್ದು ಅಂದರೆ ಒಂದು ಮನುಷ್ಯನ 5 ಮನುಷ್ಯನ ಹಾಕಿದ್ರೆ ಒಂದು ಡೈನೋಸಾರ್ ಹೈಟ್ ಬರುತ್ತಂತೆ, ಅಷ್ಟು ಉದ್ದ ಇದ್ವಂತೆ. ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲೇ ಕೊಟ್ಟಿದ್ದಾರೆ. ಆ ಡೈನೋಸಾರ್ ಮುಖ ನೋಡಿದ್ರೆ ಎಷ್ಟು ಚಿಕ್ಕದು ಅಂತ ಅಂದರೆ ತುಂಬ ಚಿಕ್ಕದು, ದೇಹ ಮಾತ್ರ ದೊಡ್ಡದು, ಮುಖ ಮಾತ್ರ ಸಣ್ಣ. ಅದ್ರದ್ದು ಸ್ಕೆಲಿಟನ್ ನೋಡಿ ಮುಖದ್ದು ಇಲ್ಲೇ ಕಾಣ್ತಾ ಇದೆ, ನಮ್ಮನ್ನೇ ನೋಡಿ ನಗ್ತಾ ಇರೋಂಗಿದೆ ಅದು. ಇಲ್ಲಿ ನೋಡಿ ಇಲ್ಲಿ ಕುಂಡಿಗೆ ರಾಡ್ ಹೊಡೆದು ನಿಲ್ಲಿಸ್ಬಿಟ್ಟವ್ರೆ. ಇದು ಎಲ್ಲಿ ಮೂಳೆ ಎಲ್ಲ ಹಳೇದಾಗೋಗಿದ್ದಾವೆ, ಇದರಲ್ಲಿ ದಮ್ಮಿಲ್ಲ ನಿಲ್ಲಕ್ಕೆ ಅಂತ ಗೊತ್ತಾಗಿ ಚೆನ್ನಾಗಿ ಗಟ್ಟಿಗಾಗಿರೋ ರಾಡನ್ನ ನಿಲ್ಲಿಸ್ಬಿಟ್ಟು ಅದಕ್ಕೆಲ್ಲ ಮೂಳೆಗಳನ್ನ ಅಂಟಿಸಿದ್ದಾರೆ ಅಷ್ಟೇ ಇವರು ನಿಲ್ಸೋದಕ್ಕಿದ್ನ. ಇದೊಂದು ನನಗೆ ಮಾತ್ರ ತುಂಬ ಖುಷಿ ಆಯಿತು ಈ ಮಾಲಲ್ಲಿ. ಅಟ್ಲೀಸ್ಟು ಒಂದು ಬೇರೆ ಫೀಲಿಂಗ್, ಅದು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಒಂದು ಸ್ಕೆಲಿಟನ್ನು ಆ ಡೈನೋಸಾರ್ದು ಇಲ್ಲಿ ಇಟ್ಟಿದ್ದಾರೆ ಅಂತ ಅಂದರೆ ಅದೊಂದು ಅದ್ಭುತನೇ ಇದೆ ಆ್ಯಕ್ಚುಲಿ. ಹಂಗೆ ಮುಂದುವರೆದು ಈ ಕಡೆ ಬಂದರೆ ಯಾವುದೋ ಫ್ಲೈಟ್ನೇ ನುಗ್ಗಿಸ್ಬಿಟ್ಟವ್ರೆ. ಹಂಗೆ ಅನ್ಕೊಂಬೇಡಿ, ಅದೊಂದು ಯಾವುದೋ ಒಂದು ಫ್ಲೈಟು ಟ್ರಾವೆಲ್ ಏಜೆನ್ಸಿದು ಎಮಿರೇಟ್ಸ್ ಅಂತ ಒಂದು ಫ್ಲೈಟ್ ಕೌಂಟ್ರ್ ಅದು. ಅದಾದಮೇಲೆ ಚೈನಾ ಟೌನು ಅಂತ ಒಂದು ಚೈನಾ ಟೌನ್ ಬೇರೆ ಇದೆ ಅಲ್ಲಿ. ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿದವನು ದುಬೈ ಮಾಲ್ನ ಸುತ್ತಕ್ಕೆ ಸೊಂಟ ಎಲ್ಲ ಬಿದ್ದೋಗ್ಬಿಟ್ಟೈತೆ ಬಂಧುಗಳೇ. ಕೊನೆಗೆ ಇದೊಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ಇಲ್ಲೇನಿದೆ ಬುರ್ಜ್ ಖಲೀಫಾ, ಯಾವ್ಯಾವುದೋ ತೋರಿಸ್ತಾ ಇದ್ದೀನಿ ಬುರ್ಜ್ ಖಲೀಫಾ ಅಂತ. ಇಲ್ಲಿದೆ ನೋಡಿ, ಇಲ್ಲಿ ನೈಟ್ ವ್ಯೂ ಹೆಂಗೆ ಕಾಣ್ತಾ ಇದೆ ಬುರ್ಜ್ ಖಲೀಫಾ. ಓ ಚಿಣಿಮಿಣಿ ಫುಲ್ ಸೀರಿಯಲ್ ಸೆಟ್ಟು. ಈಗ ಇಲ್ಲಿ ಒಂದು ವಾಟರ್ ಶೋ ನಡೆಯುತ್ತೆ. ಈ ವಾಟರ್ ಶೋನ ನಿಮಗೆ ತೋರ್ಸೋಣ ಅಂತ ಇಷ್ಟೊತ್ತವರೆಗೂ ಕಾದೆ. ಇಲ್ಲಿ ಶುರು ಆಯಿತು ನೋಡಿ ಮ್ಯೂಸಿಕ್ ಜೊತೆಗೆ ಒಂದು ವಾಟರ್ ಶೋ. ಎಂಥ ಲೇಸರ್ ಲೈಟಿಂಗ್ ಸೀರಿಯಲ್ ಸೆಟ್ ಬಿಟ್ಟವ್ರೆ ಅಂದರೆ ಇಡೀ ಬಿಲ್ಡಿಂಗಿಗೆ LED ಹಾಕೋರಲ್ಲ, ಇನ್ನು ಹೆಂಗೆ ಇರ್ಬೋದು ಇದು. ಆ ಲೈವ್ ಎಕ್ಸ್ಪೀರಿಯನ್ಸ್ನೇ ತಗೊಬೇಕು ನೀವು. ಅದು ತಗೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. MR ಅನ್ನತಕ್ಕಂಥದ್ದು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಅದು. ಇಡೀ ಸರೌಂಡಿಂಗಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಅವರೇ, ಅದೇ ಕಂಪ್ನಿಯವ್ರು ಮಾಡಿರೋದು. ಯಾರೋ ಮೂವಿ ಟ್ರೈಲರ್ ಬಿಡೋಕೆ ಇಲ್ದಿರೋದ್ರಿಂದ ಇಲ್ಲಿ MR ಅವ್ರದ್ದೇ ಅಡ್ವರ್ಟೈಸ್ ಓಡಿಸ್ತವ್ರೆ ಪೂರ್ತಿ. ಇದಾದಮೇಲೆ ಇದ್ರ ಮುಂದೆ ಒಂದು ವಾಟರ್ ಶೋ ನಡೆಯುತ್ತೆ. ಮ್ಯೂಸಿಕ್ಕಿಗೆ ತಕ್ಕನಾಗಿ ನೀರಿನ ಪುಂಜಗಳು ಯಾವ ಥರ ಡ್ಯಾನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಇದ್ರ ಮೇಲೆ. ಸರಿ ಸುಮಾರು ಅರ್ಧ ಗಂಟೆಗೆ ಒಂದೊಂದು ಸರಿ ಶೋ ನಡೆಯುತ್ತೆ ಇದು. ಸಂಜೆ 6:15 ಸ್ಟಾರ್ಟ್ ಆದರೆ ನೈಟ್ 10 ಗಂಟೆವರೆಗೂ ಅರ್ಧ ಗಂಟೆಗೆ ಒಂದೊಂದು ಶೋ ಇದೆ. ಇವ್ರದ್ದೇ ವೆಬ್ಸೈಟ್ ಇದೆ. ಇನ್ ಕೇಸ್ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಆ ವೆಬ್ಸೈಟಲ್ಲಿ ಯಾವ ಟೈಮಿಂಗಲ್ಲಿ ಶೋ ಇದೆ ಏನು ಎತ್ತ ಅಂತ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತಾರೆ. ಈ ವಾಟರ್ ಶೋನ ನೋಡೋದಕ್ಕೆ ನಾವು ಅಂತೀವಿ ಅರ್ಧ ಗಂಟೆಗೆ ಒಂದೊಂದು ಶೋ ಮಾಡಿದ್ರು ಕೂಡ ಇಲ್ಲಿ ಜನ ಕ್ಯೂ ನಿಂತು ಹಂಗೆ ನಿಂತಿರ್ತಾರೆ ರಾತ್ರಿ 10 ಗಂಟೆವರೆಗೂ. ನಾನೇ ಜಾಗ ಸಿಗ್ದೇ ನನಗೂ ಒಂದು ಮೂಲೆಲ್ಲೋ ನಿಂತ್ಕೊಂಡು ಎಲ್ಲೋ ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನನಗಂತೂ ಇವತ್ತಿನ ಜರ್ನಿ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಅಯ್ಯೋ ಕಿಲೋಮೀಟ್ರ್ಗಟ್ಟಲೆ ದುಬೈ ಮಾಲ್ ಒಳಗೆಲ್ಲ ಸುತ್ತಾಡಿ ಅಷ್ಟಿಷ್ಟೆಲ್ಲ ಸುಸ್ತಾಗಿದ್ದು. ಕೊನೆಗೂ ಇನ್ನು ವೀಡಿಯೋ ಇಲ್ಲಿಗೆ ಸಾಕು, ನಿಲ್ಲಿಸ್ಬಿಡೋಣ ಅಂತ ಅನ್ನಿಸ್ತು. ಕೊನೆಗೆ ಹಂಗೆ ಫಕ್ರವ್ರು ಬಂದರು ನನಗೆ ಕರ್ಕೊಂಡು ಹೋಗೋಕ್ಕೆ. ರೋಡಲ್ಲಿ ಹೋಗ್ತಾ ಹಂಗೆ ಫ್ಯೂಚರ್ ಮ್ಯೂಸಿಯಂ ಅಂದರೆ ಇದೆ ಅಂತ ತೋರಿಸಿದ್ರು. ನೈಟು ಅದರದ್ದು ಲೈಟು ನೋಡೋಕ್ಕೆ ಒಂಥರ ಮಜಾ ಆಗಿತ್ತು ಫ್ಯೂಚರ್ ಮ್ಯೂಸಿಯಮ್ದು. ಅದಾದಮೇಲೆ ಹೋಗ್ತಾ ಗೋಲ್ಡ್ ಪ್ಲೇಟೆಡ್ ಫ್ರೇಮು, ಒಂದು ಫ್ರೇಮ್, ಅತಿ ದೊಡ್ಡ ಫ್ರೇಮ್ ಒಂದು ಮಾಡಿದ್ದಾರೆ. ಇವನ್ನೆಲ್ಲ ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ